ದಲ್ಲಿ ಪಟಾಕಿ ಗೌಡನ್ ಬೆಂಕಿಯಿಂದ ಸ್ಫೋಟಗೊಂಡಿತ್ತು. ಇದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಒಂದು ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಅಲ್ಲಿ ಪಟಾಕಿ ಸ್ಫೋಟಗೊಂಡಿದೆ ಅನ್ನುವಂಥ ಡೀಟೇಲ್ಸ್ ಅಂದರೆ ಸತ್ಯ ಬಯಲಾಗಿರುವಂಥದ್ದು. ಹಾಗಾದರೆ ವೇಣೂರಿನಲ್ಲಿ ಪಟಾಕಿ ಗೋಡೌನ್ ಸ್ಫೋಟಗೊಂಡಿದ್ದು ಯಾಕೆ ಗೊತ್ತಾ? ಈ ಬಗ್ಗೆ ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ವೇಣೂರಿನಲ್ಲಿ ಪಟಾಕಿ ಗೋಡೌನ್ ಸ್ಫೋಟದ ಕೇಸ್ ವಿಚಾರವಾಗಿ ಗೋಡೌನ್ನಲ್ಲಿ ಪಟಾಕಿ ಬ್ಲಾಸ್ಟ್ ಆಗಿದ್ದು ಹೇಗೆ? ರಿಪಬ್ಲಿಕ್ ಕನ್ನಡದಿಂದ ಬಿಗ್ ಇನ್ವೆಸ್ಟಿಗೇಷನ್ ಇದು. ಆರೋಪಿ ಬಶೀರ್ಗೆ ಸೇರಿದಂಥ ಪಟಾಕಿ ಸಿಡಿದ ಸ್ಥಳ ಅದು. ಆ್ಯಕ್ಚುಲಿ ಆರೋಪಿ ಬಶೀರ್ಗೆ ಸೇರಿದಂಥ ಸ್ಥಳ ಅದು. ಹಲವು ವರ್ಷಗಳಿಂದ ಪಟಾಕಿ ವ್ಯವಹಾರವನ್ನು ಈತ ನಡೆಸ್ತಿದ್ದ. ಇತ್ತೀಚೆಗೆ ಬಶೀರ್ ಕಿರಣ್ಗೆ ಮೈಸೂರಿನಿಂದ ಪಟಾಕಿ ಆರ್ಡರ್ ಬಂದಿತ್ತು. ಆರ್ಡರ್ ಬಂದಾದ ಬಳಿಕ ಪಟಾಕಿಯನ್ನು ತಯಾರಿಸೋಕೆ ಬಶೀರ್ ಬಳಿ ಆತ ಬಂದಿದ್ದ. ಬೆಂಕಿ ಅಂಟಿಸಿದಾಗ ಮುಗಿಲೆತ್ತರಕ್ಕೆ ಹೋಗುವಂಥ ಪಟಾಕಿ ಅದು. ನಿಮ್ಗೆ ಗೊತ್ತಾ ಇದೆ, ಆ ಪಟಾಕಿಯನ್ನು ಹೊಡೆಯುವಂಥ ಸಂದರ್ಭ ಯಾವ ರೀತಿ ಅಂದರೆ, ಆ ಪಟಾಕಿ ಹೊಡೆದಾಗ ಮೇಲೆ ಹೋಗಿ ಹೂವಿನ ರೀತಿಯಲ್ಲಿ ಶಾರ್ಟ್ಸ್ ಪಟಾಕಿ ಅದು. ಇದನ್ನು ತಯಾರಿಸುವಾಗ ಸ್ಫೋಟ ಸಂಭವಿಸಿದೆ. 4-5 ವರ್ಷಗಳ ಹಿಂದೆಯೂ ಕೂಡ ಇದೇ ರೀತಿ ಸ್ಫೋಟ ಆಗಿತ್ತು. ಸೊ ಈ ಬಗ್ಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡೋಣ ಬನ್ನಿ. ವೇಣೂರಿನಲ್ಲಿ ನಡೆದಂತಹ ಪಟಾಕಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಮಾಹಿತಿಗಳು ಹೊರಬೀಳ್ತಾ ಇದ್ದಾವೆ. ಅದರಲ್ಲೂ ಕೂಡ ರಿಪಬ್ಲಿಕ್ ಕನ್ನಡ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಿತ್ತು. ಸಾರ್ವಜನಿಕರ ಕಡೆಯಿಂದ, ಅದೇ ರೀತಿಯಲ್ಲಿ ಪೊಲೀಸರ ಕಡೆಯಿಂದ, ಹೀಗೆ ಬೇರೆ ಬೇರೆ ಆಯಾಮಗಳಿಂದ ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಿತ್ತು. ಈ ಸಂದರ್ಭದಲ್ಲಿ ಗೊತ್ತಾದಂತಹ ಕೆಲವೊಂದಿಷ್ಟು ವಿಚಾರಗಳು ಅಂತ ಹೇಳಿದರೆ, ಈ ಗೋಡೌನ್ನಲ್ಲಿ ಪಟಾಕಿಯನ್ನು ತಯಾರು ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಿದ್ದು ಮೂಲತಃ ಬಶೀರ್. ಆದರೆ ಇತ್ತೀಚಿನ ದಿನಗಳಲ್ಲಿ ಬಶೀರ್ಗಿಂತಲೂ ಹೆಚ್ಚಾಗಿ ಕಿರಣ್ ಅನ್ನುವಂತಹ ಮತ್ತೋರ್ವ ವ್ಯಕ್ತಿ, ಈತ ಹಾಸನದವನು ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು ಮತ್ತು ಈಗಾಗಲೇ ಈತನನ್ನು ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ. ಈ ವ್ಯಕ್ತಿ ಕೂಡ ಈ ಹಿಂದೆ ಈ ಪಟಾಕಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಒಂದು ಲೈಸೆನ್ಸ್ ಹೊಂದಿರುವಂತಹ ಗೋದಾಮನ್ನು ಹೊಂದಿದ. ಆದರೆ ಅದಾದ ಬಳಿಕ ಕಾರಣಾಂತರಗಳಿಂದಾಗಿ ಆತನ ಲೈಸೆನ್ಸ್ ರದ್ದುಗೊಂಡಿತ್ತು. ಆದರೆ ಆತನಿಗೆ ಡಿಮಾಂಡ್ ತುಂಬಾ ಜಾಸ್ತಿ ಇತ್ತು. ಅಂದರೆ ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಪಟಾಕಿ ಬೇಕು ಅಂತ ಹೇಳಿ ಆತನ ಬಳಿ ಡಿಮಾಂಡ್ ಕೂಡ ಬರ್ತಾ ಇತ್ತು. ಇತ್ತೀಚೆಗಷ್ಟೇ ಮೈಸೂರು ಕಡೆಯಿಂದಲೂ ಕೂಡ ಆತನಿಗೆ ದೊಡ್ಡ ಮಟ್ಟದಲ್ಲಿ, ಅಂದರೆ ದೊಡ್ಡ ಪ್ರಮಾಣದಲ್ಲಿ ಪಟಾಕಿಗಳು ಬೇಕು ಅನ್ನುವಂಥ ಒಂದು ಡಿಮಾಂಡ್ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಆತ ಬಶೀರಿಗೆ ಸೇರಿದಂತಹ ಜಾಗದಲ್ಲಿ ಪಟಾಕಿಯನ್ನು ತಯಾರು ಮಾಡುವಂಥ ಒಂದು ಕೆಲಸದಲ್ಲಿ ತೊಡಗಿದ್ದ ಅನ್ನುವಂಥ ಒಂದು ವಿಚಾರ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಆ್ಯಂಡ್ ಅದರಲ್ಲಿ ಈ 6 ಜನ ಕೆಲಸಗಾರರು ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಅದರಲ್ಲಿ 3 ಜನ ಮೂಲತಃ ಕೇರಳದವರು ಅನ್ನುವಂಥದ್ದು ಗೊತ್ತಾಗಿದೆ ಮತ್ತು ಇನ್ನೂ 3 ಜನ ಹಾಸನದವರು ಅನ್ನುವಂಥದ್ದು ಗೊತ್ತಾಗಿದೆ. ಈ 3 ಜನ ಕೆಲಸವನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ 2 ಜಾಗಗಳಿರುವಂಥದ್ದು. ಒಂದು ತಾವು ತಯಾರು ಮಾಡಿದಂತಹ ಪಟಾಕಿಗಳನ್ನು ಸ್ಟೋರ್ ಮಾಡಿ ಇಡೋದಕ್ಕೆ ಒಂದು ಸಪ್ರೇಟ್ ಆದಂತಹ ಒಂದು ಪ್ಲೇಸು, ಅದು ಕಂಪ್ಲೀಟಾಗಿ ಲಾಕ್ ಆಗಿರುತ್ತೆ. ಮತ್ತೊಂದು ಜಾಗದಲ್ಲಿ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತಾರೆ. ಅಂದರೆ ಅದಕ್ಕೆ ಮದ್ದುಗುಂಡುಗಳನ್ನು ಹಾಕುವಂಥದ್ದು ಇರ್ಬೋದು, ಈ ಎಲ್ಲ ರೀತಿಯ ಕೆಲಸಗಳನ್ನು ಕೂಡ ಅಲ್ಲಿ ಮಾಡ್ತಾ ಇರ್ತಾರೆ, ಕಚ್ಚಾ ವಸ್ತುಗಳನ್ನು ರೆಡಿ ಮಾಡ್ತಿದ್ದು. ನಾನೀಗ ನಿಂತಿರುವಂತಹ ಜಾಗ ಈ ಒಂದು ಘಟನೆ ನಡೆದಿರುವಂತಹ ಗೋಡೌನ್ ಏನಿದೆ ಅಲ್ಲಿಂದ ಕೇವಲ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಇರುವಂಥದ್ದು. ಅಕ್ಕಪಕ್ಕದಲ್ಲಿ ಮನೆಗಳು ಕೂಡ ಇದ್ದಾವೆ, ತೋಟಗಳು ಕೂಡ ಇದ್ದಾವೆ. ಎಕ್ಸಾಕ್ಟಾಗಿ ಈ ದೃಶ್ಯಗಳು ಇದ್ದಾವೆ. ಈ ಮನೆಯಿಂದ ಸ್ವಲ್ಪ ದೂರದಲ್ಲಿ ಈ ಖಾಲಿ ಜಾಗ ಏನಿದೆ, ಈ ಖಾಲಿ ಜಾಗದಲ್ಲಿ ಇವರು ಟೆಸ್ಟಿಂಗ್ನ ಮಾಡ್ತಿದ್ರು ಅನ್ನುವಂಥ ಒಂದು ವಿಚಾರ ಗೊತ್ತಾಗಿರುವಂಥದ್ದು. ಯಾವುದೇ ಪಟಾಕಿಗಳನ್ನು ಮಾಡಿದರೂ ಕೂಡ ಅದನ್ನು ಇಲ್ಲಿಗೆ ತಗೊಬಂದು ಮಣ್ಣಿನ ಒಳಗಡೆ ಸ್ವಲ್ಪ ಮಟ್ಟಿಗೆ ಹೂತಿಟ್ಟು, ಅಂದರೆ ಯಾವುದಕ್ಕೆ ಎಕ್ಸ್ಪ್ಲೋಸಿವ್ ಜಾಸ್ತಿ ಇರುತ್ತೋ, ಸಾಂದ್ರತೆ ಜಾಸ್ತಿ ಇರುತ್ತೋ ಅಂಥವುಗಳನ್ನು ಮಣ್ಣಿನ ಒಳಗಡೆ ಹೂತಿಟ್ಟು ನಂತರ ಅದು ಮೇಲ್ಗಡೆ ಹೋಗುವಂಥದ್ದು, ಅದೇ ರೀತಿಯಲ್ಲಿ ಸೌಂಡ್ ಎಷ್ಟರ ಮಟ್ಟಿಗೆ ಬರುತ್ತೆ ಇದೆಲ್ಲವನ್ನು ಕೂಡ ಇಲ್ಲಿ ಚೆಕ್ ಮಾಡಿ ಅದಾದ ನಂತರ ಅದನ್ನು ತಮ್ಮ ಗ್ರಾಹಕರು ಯಾರಿರ್ತಾರೆ ಅವರಿಗೆ ಸೇಲ್ ಮಾಡ್ತಿದ್ರು ಅನ್ನುವಂಥದ್ದು ವಿಚಾರ ಸದ್ಯಕ್ಕೆ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ಅರೆಸ್ಟ್ ಆಗಿರುವಂತಹ ಬಶೀರ್ ಮತ್ತು ಕಿರಣ್ಣನ್ನು ಪೊಲೀಸರು ವಿಚಾರಣೆ ಒಳಪಡಿಸ್ತಾರೆ. ಯಾಕೆಂದರೆ ಇಡೀ ಘಟನೆ ಏನಾಯಿತು ಅನ್ನುವಂಥದ್ದಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳಾಗಿದ್ದಂತಹ 3 ಜನ ಈಗಾಗಲೇ ಸಾವನ್ನಪ್ಪಿರುವಂಥದ್ದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಹೆಚ್ಚಿನ ಮಾಹಿತಿ ಗೊತ್ತಾಗಬೇಕಾಗಿರುವಂಥದ್ದು ಈಗ ಅರೆಸ್ಟ್ ಆಗಿರುವಂತಹ ಬಶೀರ್ ಮತ್ತು ಕಿರಣ್ ಕಡೆಯಿಂದ. ಇವರಿಬ್ಬರ ಕಡೆಯಿಂದ ಪೊಲೀಸರು ಮಾಹಿತಿಗಳನ್ನು ಹೊರತೆಗೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತು ಇದರ ಹಿಂದೆ ಬೇರೆ ಏನಾದರೂ ಕಾರಣಗಳಿದ್ದಾವೆ ಅಂದರೆ, ಈ ಪಟಾಕಿ ತಯಾರು ಮಾಡೋದಕ್ಕೆ ಬೇಕಾದಂತಹ ಕಚ್ಚಾ ವಸ್ತುಗಳ ಜೊತೆಗೆ ನಿಷೇಧಿತ ಸ್ಫೋಟಕ ಸಾಮಗ್ರಿಗಳ ಬಳಕೆ
ಅನ್ನುವಂಥ ಒಂದು ಅನುಮಾನ ಕೂಡ ಇದೆ. ಯಾಕೆ ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಈ ಪಟಾಕಿಗಳ ತೀವ್ರತೆ ಹೆಚ್ಚಾಗೋದಕ್ಕೋಸ್ಕರ ಅದಕ್ಕೆ ಬೇರೆ ಬೇರೆ ರೀತಿಯ ಕಚ್ಚಾ ವಸ್ತುಗಳನ್ನು ಬಳಕೆ ಮಾಡ್ತಾರೆ. ಅದರಲ್ಲಿ ಯಾವುದಾದ್ರೂ ನಿಷೇಧಿತ ಕಚ್ಚಾ ವಸ್ತುಗಳು ಸಚಾಸ್ RDX ಇರ್ಬೋದು ಅಥವಾ ಜಿಲೆಟಿನ್ ಸ್ಟಿಕ್ಸ್ ಇರ್ಬೋದು, TNT ಇರ್ಬೋದು, ಇಂತಹ ಯಾವುದಾದ್ರು ವಸ್ತುಗಳನ್ನು ಬಳಕೆ ಮಾಡಿದ್ದಾರೆ ಅನ್ನುವಂಥದ್ದು ಅನುಮಾನ ಕೂಡ ಇದೆ. ಬಹುಶಃ FSL ರಿಪೋರ್ಟ್ ಬಂದ